ರಾಮುಲುಗೆ ಅವಮಾನಿಸಿದ್ರೆ ಸಹಿಸಲ್ಲ ಅಂತ ವಾಲ್ಮೀಕಿ ಸ್ವಾಭಿಮಾನಿ ಸಂಘ ಗುಡುಗು. ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಖಜಾನೆಗೆ ಹಣ ಬರುತ್ತೆ ಎಂದಿದ್ದ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ತಿರುಗೇಟು. ಇಂದು ವಿಜಯಪುರ ಪಾಲಿಕೆ ಚುನಾವಣೆಯ ಮತದಾನ. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬಿ ಶ್ರೀರಾಮುಲು ಅವರಿಗೆ ಅವಮಾನ ಮಾಡಿದ್ರೆ ಸಹಿಸಲ್ಲ ಅಂತ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಚಳವಳಿ ರಾಜಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿ ಶ್ರೀರಾಮುಲು ಅವರು ಅವತ್ತು ತ್ಯಾಗ ಮಾಡಿದ್ದಾರೆ. ಶ್ರೀರಾಮುಲು ಅವರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಅಲ್ಲದೆ ರಾಮುಲು ಒಂದು ಬ್ರ್ಯಾಂಡ್, ವಾಲ್ಮೀಕಿ ಸಮುದಾಯದ ನಾಯಕ, ಋಣ ಸಂದಾಯ ಮಾಡಬೇಕು ಅಂದ್ರೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಆಗ್ರಹಿಸಿದ್ರು. ನಿಮ್ಗೇನಾದ್ರು ಸ್ವಾಭಿಮಾನ ಇದ್ರೆ, ಆತ್ಮಗೌರವ ಇದ್ರೆ, ಅಥವಾ ನೀವು ಅಧಿಕಾರ ಅನುಭವಿಸಿದ್ಕೆ ಋಣ ಸಂದಾಯನ ಮಾಡ್ಬೇಕಂತ ನಿಮ್ ಮನಸ್ಸಲ್ಲೇನಾದ್ರು ಇದ್ರೆ ಶ್ರೀರಾಮುಲು ಅವ್ರನ್ನ ರಾಜ್ಯಸಭೆ ಸದಸ್ಯರು ಮಾಡಿ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಎಟಿಎಂ ಆಗಿದೆ ಅಂತ ಆರೋಪಿಸಿದ್ದ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಸಚಿವ ಸತೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಖಜಾನೆಗೆ ಹಣ ಬರುತ್ತದೆ, ಏನಿದ್ರೂ ಸರ್ಕಾರದ ಆರ್ಥಿಕ ಸಬಲೀಕರಣಕ್ಕೆ ಬರಲಿದೆ. 10 ವರ್ಷದಿಂದ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿಲ್ಲ. ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ದರ ಬಹಳ ಕಡಿಮೆ ಇದೆ ಅಂತ ಸಮಜಾಯಿಷಿ ನೀಡಿದ್ದಾರೆ. ಈ ಬಾರಿ ದಾವಣಗೆರೆಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೆಸೋದಕ್ಕೆ ಪ್ರಯತ್ನ ನಡೆಸಿವೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ ಹೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಜೊತೆ ಮಾತನಾಡಿ ಬರುವ ಬಜೆಟ್ನಲ್ಲಿ ಹಣಕಾಸಿನ ನೆರವು ನೀಡುವಂತೆ ಮನವಿ ಮಾಡ್ತೀವಿ. ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ನವರು ಸಿಎಂಗೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸದ್ಯದಲ್ಲೇ ಚರ್ಚೆ ನಡೆಯಲಿದೆ ಅಂತ ಹೇಳಿದ್ರು. ಇವತ್ತು ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ನಡೆಯಲಿದ್ದು ಬಿಜೆಪಿ ಶಾಸಕ ಯತ್ನಾಳ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ. ಒಟ್ಟು 35 ಸದಸ್ಯರ ಬಲ ಹೊಂದಿರುವ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ 17, ಕಾಂಗ್ರೆಸ್ 10, ಪಕ್ಷೇತರ 5, ಎಂಐಎಂ 2, ಜೆಡಿಎಸ್ 1 ಸ್ಥಾನ ಇದೆ. 11 ಶಾಸಕರು, ಸಂಸದರು ಸೇರಿ ಒಟ್ಟು 46 ಜನಪ್ರತಿನಿಧಿಗಳಿಗೆ ಮತದಾನದ ಹಕ್ಕು ಹೊಂದಿದ್ದಾರೆ. ಇವತ್ತು ಕೇವಲ ಮತದಾನ ನಡೆಯಲಿದ್ದು ಹೈಕೋರ್ಟ್ ಆದೇಶದ ಬಳಿಕ ಫಲಿತಾಂಶ ಹೊರಬೀಳಲಿದೆ. ಮೈಸೂರಿನಲ್ಲಿ ಇಂಟರ್ನ್ಯಾಷನಲ್ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಪತ್ತೆಯಾಗಿದ್ದು ಥೈಲ್ಯಾಂಡ್ ಯುವತಿಯರನ್ನ ರಕ್ಷಿಸಲಾಗಿದೆ. ಬೋಗಾದಿ ರಿಂಗ್ ರಸ್ತೆಯ ಹೋಟೆಲ್ನಲ್ಲಿ ದಂಧೆ ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿಯಲ್ಲಿ ನೌಕರಿ ಇದ್ರು ರತನ್ ಎಂಬಾತ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದ. ಸದ್ಯ 2 ಯುವತಿಯರ ರಕ್ಷಣೆ ಮಾಡಿ 7 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ 600 ಕೆಜಿ ಪಂಚಲೋಹದ ವಿವಿಧ ದೇವರ ಆಭರಣಗಳನ್ನ ಖದೀಮರು ಕದ್ದೊಯ್ದಿದ್ದಾರೆ. ದೇವಾಲಯದ ಉಗ್ರಾಣದ ಬೀಗ ಒಡೆದು ಕೈಚಳಕ ತೋರಲಾಗಿದೆ. ಪ್ರಸಿದ್ಧ ದೇಗುಲ ಮುಜರಾಯಿ ಇಲಾಖೆಗೆ ಸೇರಿದೆ. ಸ್ಥಳಕ್ಕೆ ಆಗಮಿಸಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಸಿಸಿ ಕ್ಯಾಮೆರಾ ಕೂಡ ಇಲ್ಲದೆ ಇರೋದು ಬರೆಯಲಾಗಿದೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರ ಪತ್ತೆಗೆ ಬಲೆ ಬೀಸಲಾಗಿದೆ. ಮನೆಯ ಕಾಂಪೌಂಡ್ನೊಳಗಿದ್ದ 42 ಮೂಟೆ ಕೊಬ್ಬರಿ ಕಳ್ಳತನ ಮಾಡಲಾಗಿದೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗ್ರಾಮ ಪಂಚಾಯತಿ ಸದಸ್ಯೆ ಗೌರಮ್ಮ ಎನ್ನುವವರ ಮನೆಯಲ್ಲಿ ಕಳ್ಳತನವಾಗಿದೆ. ಕಾಫಿನಾಡಿನ ಗ್ರಾಮಾಂತರ ಭಾಗದಲ್ಲಿ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಲಾಗ್ತಾ ಇದೆ. ಸಖರಾಯಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು 4 ಲಕ್ಷ ಮೌಲ್ಯದ ಕೊಬ್ಬರಿ ಕಳ್ಳತನವಾಗಿದೆ. ಪದ್ಮಶ್ರೀ ಸಿಕ್ಕಿರುವುದು ಕಲೆಗೆ ಸಂದ ಗೌರವ ಅಂತ ಪದ್ಮಶ್ರೀ ಪುರಸ್ಕೃತ ಹಾಸನ್ ರಘು ಸಂತೋಷದ ನುಡಿಗಳನ್ನಾಡಿದ್ದಾರೆ. ನಶಿಸಿ ಹೋಗಿರುವ ಕಲೆಗಳನ್ನ ಗುರುತಿಸಿದ್ದಾರೆ. ನನ್ನನ್ನ ಗುರುತಿಸಿ ಗೌರವ ಕೊಟ್ಟಿರುವುದು ಬಹಳ ಖುಷಿ ತಂದಿದೆ. ನಾವು ಎಲ್ಲೂ ಸಲ್ಲದವರು. ಆ ಕಡೆ ಕ್ರೀಡೆ, ಈ ಕಡೆ ಕಲೆ. ಆದರೂ ಕೇಂದ್ರ ಸರ್ಕಾರ ಮಲ್ಲಗಂಬಕ್ಕೆ ಮಾನ್ಯತೆ ಕೊಟ್ಟಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. ಇದನ್ನ ಕ್ರೀಡೆ ಅಂತ ಕನ್ಸಿಡರ್ ಮಾಡಿ ಇದನ್ನ ಸ್ಕೂಲ್ ಗೇಮ್ಸಿಗೆ ತಂದಿದ್ದಾರೆ. ಮಲ್ಲಕಂಬ, ಮಲ್ಲರ ಕಂಬ ಅಂತ, ಕುಸ್ತಿಯ ಕಂಬ. ಅದು ಕುಸ್ತಿ ಕಲಿಯೋದಕ್ಕೆ ಮೂಲತವಾದ ಕಂಬ. ಕಾರುಗಳನ್ನ ಆಲ್ಟರ್ ಮಾಡಿಕೊಂಡು ಹೈವೇನಲ್ಲಿ ಜಾಲಿ ರೈಡ್ ಮಾಡ್ತಾ ಇದ್ದ ಚಾಲಕರ ಸಮೇತ 7 ಕಾರುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೆಂಗಳೂರು ಮೂಲದ ಯುವಕರ ಕಾರುಗಳನ್ನ ವಶಕ್ಕೆ ಪಡೆದಿದ್ದಾರೆ. ರಸ್ತೆ ಸಾರಿಗೆ ಸಂಚಾರಿ ನಿಯಮಗಳನ್ನ ಉಲ್ಲಂಘಿಸಿ ಮನಸೋ ಇಚ್ಛೆ ಜಾಲಿ ರೈಡ್ ಮಾಡ್ತಾ ಇದ್ದಾಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.